ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಈ ಸಮಾಲೋಚನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ವೀಕ್ಷಕರೇ, ತಿರುಗಂಧಾವರ್ತಿ ನಿಮ್ಮ ಮುಂದೆ ಬರಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ಕೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ. ಯಾಕಂದರೆ ಸರಿಯಾದ ಬೋಧನೆ, ಸರಿಯಾದ ಆಲೋಚನೆ ನಾವು ಪಡ್ಕೊಳ್ಳುವಾಗ ಕರ್ತನಲ್ಲಿ ಇನ್ನೂ ನಾವು ಬಲ ಹೊಂದಿ ಕರ್ತನಿಗಾಗಿ ನಿಲ್ಲಲಿಕ್ಕೆ ಸಾಧ್ಯ ಉಂಟು, ಎಡವಲಿಕ್ಕೆ ಸಾಧ್ಯವಿಲ್ಲ. ದೇವದರ್ಶಕರು ಇಲ್ಲದಿರುವಲ್ಲಿ ಜನರ ಅಂಕೆ ಮೀರಿ ನಡೀತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದರೆ ದೇವದರ್ಶಕರು ಕೊಡುವಂಥ ಆಲೋಚನೆ ಅಥವಾ ದೇವ ಸೇವಕರು ಕೊಡುವಂಥ ಆಲೋಚನೆ ಅದು ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟುವಂಥದ್ದು, ದೃಢಪಡಿಸುವಂಥದ್ದಾಗಿರ್ತದೆ. ಆಲೋಚನೆಯನ್ನು ಕೇಳೋದು ಮಾತ್ರವಲ್ಲ, ಆಲೋಚನೆ ಪ್ರಕಾರ ನಮ್ಮ ಜೀವಿತ ನಾವು ಸರಿಪಡಿಸಿಕೊಂಡು ಹೋಗಬೇಕಾಗಿದೆ. ಇವತ್ತಿನ ಈ ಒಂದು ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಆಲೋಚನೆ ನೀವು ಕೇಳ್ತಾ ಇದ್ದೀರಾ. ಇದು ನಿಮಗೆ ಆಶೀರ್ವಾದ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವಾದ ಎಂಬುದಾಗಿ ನಾವು ನೆನೆಸ್ತೇವೆ. ಕಳೆದ ಸಂಚಿಕೆಗಳಲ್ಲಿ ನಾವು ಆದಿಸಭೆ ಮತ್ತು ಈಗಿನ ಸಭೆಯ ವಿಷಯ ಧ್ಯಾನ ಮಾಡ್ತಿರುವಾಗ ಐಶ್ವರ್ಯದ ಕುರಿತಾಗಿ ಸೇವಕರು ನಮಗೆ ಹೇಳಿದರು. ನಮ್ಮದಲ್ಲಿ ಅದನ್ನೇ ಮುಂದುವರಿಸಲಿಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಅಬ್ರಹ್ಮ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪಾಸ್ಟ್ರೆ, ನೀವು ಅನೇಕ ಸಂಚಿಕೆ ನಮ್ಮ ಬಂದಿದ್ದೀರಿ. ಅಂದರೆ ಕಳೆದ ಸಂಚಿಕೆಯಲ್ಲಿ ನೀವು ಆದಿ ಸಭೆ ಮತ್ತು ಈಗಿನ ಸಭೆಯಲ್ಲಿ ಹೋಲಿಕೆ ಹೇಳುವಾಗ ಈ ಐಶ್ವರ್ಯದ ಕುರಿತಾಗಿ, ಅಂದರೆ ಧನೈಶ್ವರ್ಯಗಳ ಕುರಿತಾಗಿ, ಅಂದರೆ ಭೌತಿಕವಾದ ಆರ್ಥಿಕವಾದ ವಿಷಯಗಳ ಕುರಿತಾಗಿ ನೀವು ಹೋಲಿಸಿ ಅನೇಕ ವಿಷಯಗಳನ್ನು ನೀವು ಹೇಳಿದ್ದೀರಿ. ಇದನ್ನು ಮುಂದುವರಿಸೋದಾದರೆ ಮುಂದುವರಿಸೋಕ್ಕೆ ಬಯಸ್ತೀರಾ ಪಾಸ್ಟ್ರೆ? ಖಂಡಿತವಾಗಿ. ಯಾಕಂತೇಳಿದರೆ ಹಣದ ವಿಷಯ ಆ ಕಾಲದ ಸಭೆಗೆ ಇದ್ದಂಥ ಒಂದು ವಿಷನ್ ಮತ್ತು ಈ ಕಾಲದ ಸಭೆಗೆ ಇರುವಂಥ ವಿಷನ್ ಹಣದ ಕುರಿತಾಗಿ. ಆ ಕಾಲದ ದೇವಜನರು ಯಾವ ರೀತಿಯಾಗಿ ಹಣವನ್ನು ಅದರ ಬಗ್ಗೆ ಅದರ ವ್ಯವಹಾರಗಳನ್ನು ಯಾವ ರೀತಿ ಮಾಡಿದರು, ಈ ಕಾಲದ ದೇವಜನರು ಯಾವ ರೀತಿಯಾಗಿ ಹಣದ ವ್ಯವಹಾರ ಮಾಡ್ತಾ ಇದ್ದಾರೆ, ಇವುಗಳನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಈಗ ನೋಡ್ರಿ, ಒಬ್ಬರು ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದಂಥ ಒಬ್ಬ ದೇವ ಸೇವಕರು ಈ ರೀತಿಯಾಗಿ ಹೇಳಿದ್ದಾರೆ. ಒಬ್ಬರು ಚಿಂತಕರು ಅಂತ ಹೇಳ್ಬೋದು, ಈ ರೀತಿಯಾಗಿ ಹೇಳಿದ್ದಾರೆ. ಹಣ ಎಂಬಂಥದ್ದು ಬಹಳ ಒಳ್ಳೆಯ ಆಳು, ಆದರೆ ಬಹಳ ಕೆಟ್ಟ ಯಜಮಾನ ಎಂಬುದಾಗಿ. ಹಣ ಎಂಬಂಥದ್ದು ಬಹಳ ಒಳ್ಳೆಯ ಆಳು, ಆದರೆ ಯಜಮಾನನಾದರೆ ಅದು ಬಹಳ ಕೆಟ್ಟ ಯಜಮಾನ ಅಂತ. ಇನ್ನೊಂದು ಅರ್ಥದಲ್ಲಿ ಇನ್ನೂ ಅದನ್ನು ಬಿಡಿಸಿ ಹೇಳಬೇಕು ಅಂತ ಹೇಳಿದರೆ, ಹಣದ ಮೂಲಕವಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅದನ್ನು ಒಂದು ದಾಸನ ಹಾಗೆ ಬಳಸಿದರೆ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಈಗ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಗಾಯ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ. ಅದಕ್ಕೆ ಮೂಲ ಭಾಷೆಯಲ್ಲಿ ಗಾಯೂಸ್ ಅಂತ ಹೇಳ್ತಾರೆ, ಗಾಯೂಸ್ ಎಂಬುದಾಗಿ. ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ಗಾಯ. ಆದರೆ ಈ ಗಾಯನು ಅಥವಾ ಗಾಯಸ್ ಎಂಬಂಥ ಈ ವ್ಯಕ್ತಿ ಸಭೆಗೆಲ್ಲ ಅತಿಥಿ ಸತ್ಕಾರ ಮಾಡ್ತಾ ಇದ್ದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಥವಾ ಯೋಹಾನನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಹಾನನು ಬರೆದ 3ನೇ ಪತ್ರಿಕೆ ಅದರ 2ನೇ ವಾಕ್ಯದಲ್ಲಿ ಅಲ್ಲಿ ನೋಡ್ತೇವೆ, ಗಾಯನ ಕುರಿತಾಗಿ ಅವನು ಎಲ್ಲ ಸಭೆಗೆಲ್ಲ ಅವನು ಅತಿಥಿ ಸತ್ಕಾರ ಮಾಡ್ತಾ ಇದ್ದ. ಅದಕ್ಕೆ ನೀನು ಪ್ರಿಯನೇ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಯೋಹಾನ ಹೇಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಅವನು ಅತಿಥಿ ಸತ್ಕಾರ ಮಾಡುವನಾಗಿದ್ದ. ಇನ್ನು ಅವನ ಬಗ್ಗೆ ಪೌಲ ಕೂಡ ಹೇಳಿದ್ದಾನೆ, ಅವನ ಹಣವನ್ನು ಸದ್ಬಳಕೆ ಮಾಡಿಕೊಂಡ. ಇನ್ನು ಯೇಸು ಸ್ವಾಮಿ ಲೂಕನ ಸುವಾರ್ತೆಗೆ ಬರುವಾಗ ಅಲ್ಲಿ ಒಂದು ಒಳ್ಳೆಯ ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಆ ಸಾಮ್ಯದಲ್ಲಿ ಒಬ್ಬ ಮನೆ ವಾರ್ತೆ ಕೆಲಸ ಮಾಡ್ತಾ ಇದ್ದಂಥವನು ಆತನ ಯಜಮಾನನಿಗೆ ಅವನು ಕೆಲವೊಂದು ವಿಷಯಗಳಲ್ಲಿ ಯಜಮಾನನ ಮುಂದೆ ತಪ್ಪುಗಾರನಾಗಿ ಕಂಡು ಬರ್ತಾ ಇದ್ದಾನೆ, ತಪ್ಪಿತಸ್ಥನಾಗಿ ಕಂಡು ಬರ್ತಾ ಇದ್ದಾನೆ. ಈಗ ಅವನನ್ನು ಜಾಬಿನಿಂದ, ಉದ್ಯೋಗದಿಂದ ತೆಗೆದು ಹಾಕುವಂಥ ಒಂದು ಪ್ರಸಂಗ ಬರ್ತದೆ. ಈಗ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ತನ್ನ ಯಜಮಾನರಿಗೆ ಯಾರೆಲ್ಲ ಸಾಲ ಕೊಡಬೇಕಾಗಿತ್ತು ಅವರ ಸಾಲವನ್ನು ಇವನು ಜಾಬ್ ಬಿಡುವುದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅವರ ಸಾಲವನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಸಾಲ ಕಡಿಮೆ ಮಾಡಿ ಸೈನ್ ಮಾಡಿ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದಾನೆ.
100 ಕೊಡಬೇಕಾದವನು 80, 100 ಕೊಡಬೇಕಾದವನು 50, 100 ಕೊಡಬೇಕಾದವನು 70, ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವನು ತಿದ್ದುಪಡಿ ಮಾಡ್ತಾಯಿದ್ದಾನೆ. ಯಾಕಂತ ಹೇಳಿದ್ರೆ ಅವನ ವಿಚಾರ ಹೀಗೆ, ನನಗೆ ಈಗ ಜಾಬ್ನ ತೆಗೆದುಹಾಕಿದರೆ ನನಗೆ ಮತ್ತೆ ಬೇರೆ ಕೆಲಸ ಮಾಡಲಿಕ್ಕೆ ಬೇರೆ ಜಾಬ್ನೂ ಸಿಗೋಲ್ಲ, ಇನ್ನು ಕೂಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಯಾರಾದರೂ ನನಗೆ ಒಂದು ಆಸರೆ ಕೊಡಬೇಕಲ್ಲ ಎಂಬ ಉದ್ದೇಶಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನ ಯಜಮಾನಿಗೆ ಲಕ್ಷಾಂತರ ಕೋಟ್ಯಂತರ ಸಾಲ ಕೊಡಬೇಕಾದವರಿಗೆ ಸಾಲವನ್ನು ಯಜಮಾನಿಗೆ ಗೊತ್ತಿಲ್ಲದೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಾಲದ 1 ಕೋಟಿ ಇದ್ದರೆ ಅವನೇನು ಮಾಡ್ತಾಯಿದ್ದಾನೆ, 80 ಲಕ್ಷ, 20 ಲಕ್ಷ ಅವನಿಗೆ ಫ್ರೀ, ಸೈನ್ ಮಾಡಿ ಸೀಲ್ ಮಾಡಿ ಆಯಿತು, ಎಲ್ಲ ಲೆಕ್ಕ ಒಪ್ಪಿಸಿದ ಆಯಿತು. ಈಗ ಇಲ್ಲಿಂದ ಜಾಬ್ ಹೋದ್ಮೇಲೆ ನಾಳೆ ಯಾರಿಗೆ ಇವನು ಸವಲತ್ತು ಮಾಡಿ ಕೊಟ್ಟಿದ್ದ ಅವನು ತನ್ನ ಮನೆಗೆ ಸೇರಿಸ್ಕೊಳ್ತಾನೆ ಅಂತ. ಸ್ವಾಮಿ ಆ ಒಂದು ಸ್ಟೋರಿ ಹೇಳ್ಕೊಂಡು ಕೊನೆಗೆ ಹೇಳ್ತಾರೆ, ಈ ಪ್ರಾಪಂಚಿಕವಾದ ಹಣದಿಂದ ನೀವು ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ರಿ, ಒಂದು ಕಾಲದಲ್ಲಿ ಇದು ಕೈ ಬಿಟ್ಟು ಹೋಗ್ತದೆ, ಆಗ ಅವರು ನಿತ್ಯ ಗ್ರಹಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವರು ಅಂತ. ಏನಪ್ಪ ಇದರ ಅರ್ಥ? ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನಿತ್ಯ ಗ್ರಹಗಳಲ್ಲಿ ಅಂದರೆ ಏನು? ಯೇಸ್ವಾಮಿ ಏನಂತ ಉದ್ದೇಶ ಮಾಡ್ತಾ ಇದ್ದಾರೆ, ಈ ಪ್ರಾಪಂಚಿಕವಾದ ಲೌಕಿಕವಾದ ಹಣವನ್ನು ಸುವಾರ್ತೆ ಸೇವೆಗೋಸ್ಕರ ನೀವು ಬಳಸಿಕೊಳ್ಳ್ರಿ ಎಂಬುದಾಗಿ. ಸುವಾರ್ತೆ ಸೇವೆಗೋಸ್ಕರ ಬಳಸಿಕೊಳ್ಳುವಾಗ ದೇವರ ವಾಕ್ಯ ಜನರಿಗೆ ಗೊತ್ತಾಗಲಿಕ್ಕಾಗಿ ಏನು ಮಾಡಿರಿ, ಬೈಬಲನ್ನು ಕೊಡಿಸ್ರಿ, ಅಥವಾ ಆರಾಧನೆಗೋಸ್ಕರ ಆರಾಧನಾಲಯ ಕಟ್ಟಿಕೊಟ್ರಿ, ಸೇವೆಗೋಸ್ಕರ ಏನು ಅವಶ್ಯಕತೆ ಇದೆ, ಮೈಕ್ ಬೇಕಾದರೆ ಮೈಕನ್ನು ಕೊಡಿಸಿ, ಕಂಪ್ಯೂಟರ್ ಬೇಕಾದರೆ ಕಂಪ್ಯೂಟರ್ನ ಕೊಡಿಸಿ. ಈ ಹಣ ನೀವು ಗಂಟು ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದರ ಅರ್ಥ ನಿಮಗೆ ಏನು ಬೇಡ, ನಿಮಗೇನು ಉಳಿಸ್ಕೊಳ್ಳೋದೇ ಬೇಡ ಅಂತ ಹಾಗೆ ಸ್ವಾಮಿ ಹೇಳಿಲ್ಲ. ಆದರೆ ನಿಮ್ಮ ಹಣವನ್ನೆಲ್ಲ ಹಾಗೆ ಗಂಟು ಮಾಡಿ ಇಟ್ಕೊಳ್ಬೇಡಿ. ದೇವರು ನಿಮಗೆ ಕೊಟ್ಟ ಹಣ ಯಾವುದಕ್ಕೋಸ್ಕರ ಅಂತೇಳಿ, ದೇವರು ಸೇವೆಗೋಸ್ಕರ ಕೊಟ್ಟಿದ್ದು. ಒಂದು ವೇಳೆ ನಾವು ನೆನೆಸಿಕೊಳ್ಳೋಣ, ನಾವು ಕೋಟ್ಯಂತರ 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 ಹಣವನ್ನು ಬ್ಯಾಂಕಿಗೆ ಹಾಕಿದ್ದೇವೆ, ದೇವರ ಸೇವೆಗೆ ಏನೂ ಕೊಡಲ್ಲ. ಕೆಲವೊಬ್ಬರು ದಶಮ ಭಾಗ ಕೊಡಬೇಕಾದ್ರೆ ಕಣ್ಣೀರು ಬಿಡ್ತಾ ಕೊಡುವಂಥವ್ರು ಕೂಡ ಇದ್ದಾರೆ ಲೋಕದಲ್ಲಿ. ಸೇವೆಗೆ ಕೊಟ್ಟರೆ, ನಾನೊಬ್ಬರು ಘನ ಸೇವಕರಿಗೆ ಹೇಳಿದಂಥ ಮಾತನ್ನು ಕೇಳಿದ್ದೇನೆ. ದೊಡ್ಡ ಸಭೆ ಮತ್ತು ಭಾಳ ದೀರ್ಘಕಾಲದ ಅನೇಕ ದಶಕಗಳ ಕಾಲದ ಸೇವಾ ಅನುಭವ ಇರುವಂಥ ಸೇವಕರು ಹೇಳಿದ್ದಾರೆ. ಅವರು ಈ ರೀತಿಯಾಗಿ ಹೇಳಿದರು, ನಾನು ಇವತ್ತು ಕೂಡ ಅನೇಕ ಹರಿದ ನೋಟುಗಳನ್ನು, ಕಾಣಿಕೆ ಬಂದಂಥ ನೋಟುಗಳನ್ನು ನಾನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇನೆ ಅಂತ. ಅಂದರೆ 10ರದೊಂದು 20ರದೊಂದು ಹರದಂಥ 2 ನೋಟನ್ನು ಜೋಡಿಸಿ ಕಾಣಿಕೆಗೆ ಹಾಕಿದ್ದು. ಬ್ಯಾಂಕಿನಲ್ಲಿ ತಗೊಳ್ಳೋದಿಲ್ಲ, ಎಲ್ಲಿ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದರೆ 4 ನೋಟುಗಳ ಪೀಸನ್ನು, ಬೇರೆ ಬೇರೆ ನೋಟುಗಳ ಪೀಸನ್ನು ಜೋಡಿಸಿ ದೇವರ ಸೇವೆಗೆ ಎಂಥದ್ದು ಹಾಕ್ಬೋದಲ್ಲ ಎಂಬುದಾಗಿ ಹಾಗೆ ಹಾಕಿದ್ದು. ಇಲ್ಲದವರ ವಿಷಯ ಬೇರೆ, ಇದ್ದಂಥವರು ಬಹಳ ಜಿಪುಣತನ ತೋರಿಸಿ ಕಾಣಿಕೆ ಹಾಕದೆ ದಶಮ ಭಾಗವನ್ನು ದೇವರ ಸೇವೆ, ಮಿನಿಮಮ್ ದಶಮ ಭಾಗ, ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಅಂತಲೇ ಹೇಳಲಿಲ್ಲ, ಮಿನಿಮಮ್ ದಶಮ ಭಾಗವನ್ನಾದರೂ ಕನಿಷ್ಠ. ಅಂದರೆ ಒಬ್ಬ ಜಿಪುಣ ಇದ್ದಾನೆ ಅಂತ ನೆನೆಸೋಣ ಸಭೆಯಲ್ಲಿ, ಲೋಬಿ ಅಂತ. ಅವನು ಎಷ್ಟು ಲೋಬಿ ಆದರೂ ಅವನು ದಶಮ ಭಾಗವನ್ನಾದರೂ ಹಾಕುವಂಥ ವ್ಯಕ್ತಿ ಆಗಿದ್ದಿರಬೇಕು. ದಶಮ ಭಾಗ ಹಾಕಿದ್ರೇ ಅವನನ್ನು ಜಿಪುಣ ಲೋಬಿ ಅಂತಲೇ ಹೊಸ ಒಡಂಬಡಿಕೆ ಕರೀತದೆ. ನಾವು ಪರಿಸಾಯರಿಗಿಂತ ಹೆಚ್ಚು ಕೊಡುವಂಥವ್ರಾಗಿರಬೇಕು ಎಂಬುದು ಯೇಸು ಹೇಳಿದಂಥ ಮಾತು. ನಾವು ಮಿನಿಮಮ್ ಅದಕ್ಕಿಂತಲೂ ಕನಿಷ್ಠಕ್ಕೆ ಹೋಗಬಾರ್ದು. ಆದರೆ ಕೋಟ್ಯಂತರ 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 ರೂಪಾಯಿಗಳನ್ನು ನಾವು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಅಥವಾ ಬೇರೆ ರೀತಿಯಲ್ಲಿ ಆಸ್ತಿಯಾಗಿ ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಅಂತ ನೆನೆಸ್ಕೊಳ್ಳಿ. ಸ್ವಾಮಿಯ ಬರುವಿಕೆಯಾಗಿ ಸಭೆಗೆ ಎತ್ತಲ್ಪಟ್ಟರೆ ಈ ರೀತಿ ಇರುವಂಥವ್ರು ಹೋಗುವುದಿಲ್ಲ. ಒಂದನೇ ಮಾತು. ಯಾಕಂತ ಹೇಳಿದರೆ ಗಂಟು ಇದ್ದಲ್ಲಿ ಮನಸ್ಸು ಇರೋದಷ್ಟೇ. ಮನಸ್ಸು ಎಲ್ಲಿಗುಂಟು ಅಲ್ಲೇ ನೀನಿರ್ತೀಯ. ಗಂಟು ಇದ್ದಲ್ಲಿ ಮನಸ್ಸುಂಟು. ಭೂ ಸಂಬಂಧವಾದವುಗಳ ಮನಸ್ಸು ಇಡಬೇಡ್ರಿ, ಪರಲೋಕ ಸಂಬಂಧವಾದವುಗಳ ಮೇಲೆ ಅಥವಾ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಟ್ಟಿದ್ರೆ ನಿನ್ನ ನಿಕ್ಷೇಪ ಅಲ್ಲೇ ಇರ್ತದೆ, ನಿನ್ನ ಸಂಪಾದನೆ ಅಲ್ಲೇ ಇರ್ತದೆ, ನಿನ್ನ ಉಳಿತಾಯವೂ ಅಲ್ಲೇ ಇರ್ತದೆ, ನಿನ್ನ ಅಕೌಂಟು ಅಲ್ಲೇ ಇರ್ತದೆ, ಗಂಟು ಅಲ್ಲೇ ಇರ್ತದೆ. ಹಾಗಾದರೆ ಎಲ್ಲವೂ ನಮಗೆ ಅಲ್ಲೇ ಇರುವುದಾದರೆ ನಾವು ಅಲ್ಲಿಗೆ ಹೋಗ್ತೇವೆ, ಎಲ್ಲವೂ ನಮಗೆ ಇಲ್ಲೇ ಇರುವುದಾದರೆ ನಾವು ಇಲ್ಲೇ ಉಳಿತೇವೆ. ಒಂದು. ಎರಡನೇದು, ಕ್ರಿಸ್ತ ವಿರೋಧಿ ಆಳ್ವಿಕೆ ಬರ್ತದೆ. ಅವನೇನು ಮಾಡ್ತಾನೆ, ನಾವು ಸೇವೆಗೆ ಕೊಡದೆ ಇಟ್ಟಂಥ ಈ ಹಣವನ್ನು ಅವನು ತನ್ನ ರಾಜ್ಯದ ಒಂದು ವಿಸ್ತರಣೆಗೋಸ್ಕರ ಅದನ್ನು ಮುಟ್ಟುಗೋಲು ಹಾಕಿ, ವಿಶ್ವಾಸಿಗಳ ಹಣ ಅಂತ ಅವನು ಮುಟ್ಟುಗೋಲು ಹಾಕಿ ಅವನು ತನ್ನ ಸೇವೆಗೆ ಉಪಯೋಗಿಸ್ಕೊಳ್ತಾನೆ. ಇವತ್ತೊಂದು 10 ಜನರಿಗೆ ಬೈಬಲ್ ಕೊಡಿಸಿದ್ರೆ, ಇವತ್ತು ಎಲ್ಲಾದರೂ ಒಂದು ಪ್ರಾರ್ಥನಾಲಯ ಕಟ್ಟಿಕೊಟ್ಟಿದ್ರೆ, ಇವತ್ತು ಎಲ್ಲಾದರೂ ಒಂದು ಪ್ರಾರ್ಥನಾಲಯಕ್ಕೋಸ್ಕರ ಒಂದು ಜಾಗ ಕೊಡಿಸಿದ್ರೆ, ಎಲ್ಲ ಕಡೆ ಭೂಮಿಗೆ ಭಾಳಷ್ಟು ರೇಟ್ ಏನು ಇರಲ್ಲ.
ಸೆಂಟ್ಸಿಗೆ 5 ಲಕ್ಷ 10 ಲಕ್ಷ ಇರುವಂಥ ಸ್ಥಳಗಳು ಇದ್ದಾವೆ. ಸೆಂಟ್ಸಿಗೆ 1000 ರೂಪಾಯಿಗೆ ಸಿಗುವಂಥ ಸ್ಥಳಗಳಲ್ಲಿಯೂ ಕೂಡ ಸೇವಕರಿಗೆ ಆರಾಧನಾಲಯ ಇಲ್ಲದೆ ಕಷ್ಟಪಡುವಂಥವ್ರು ಇದ್ದಾರೆ. ಒಂದು ಕೆಲವು ಕಡೆ ಕರ್ನಾಟಕದ ಕೆಲವು ಕಡೆ ಸೆಂಟ್ಸ್ ಅಂತ ಹೇಳುವಾಗ ಇನ್ನು ಕೆಲವು ಕಡೆ ಗುಂಟೆ ಅಂತ ಹೇಳ್ತಾರೆ. 2.5 ಸೆಂಟ್ಸಿಗೆ 1 ಗುಂಟೆ ಅಂತ ಹೇಳ್ತಾರೆ. ಒಂದು ಗುಂಟೆಗೆ 10,000 20,000 50,000 ಕೊಟ್ಟರೆ ಸಿಗ್ತದೆ. ಅಂತ ಒಂದು 4 ಗುಂಟೆ ತೊಗೊಳ್ಬೇಕಾದ್ರೆ 2 ಲಕ್ಷ ರೂಪಾಯಿ ಆಗ್ತದೆ. ಅದೇ ಗುಂಟೆಗೆ 1 ಕೋಟಿಗೆ ಬರುವಂಥ ಸ್ಥಳಗಳು ಇದ್ದಾವೆ. ಆದರೆ ಗುಂಟೆಗೆ 50,000ಕ್ಕೆ ಸಿಗುವಂಥ ಸ್ಥಳದಲ್ಲಿ ಪ್ರಾರ್ಥನಾಲಯ ಇಲ್ಲದೆ ಕಷ್ಟಪಡುವಂಥವ್ರು ಎಷ್ಟೋ ಜನ ಇದ್ದಾರೆ. ನಾವು ಹಣ ಕೂಡಿಸಿಟ್ಟಿದ್ದೇವೆ, ಸೇವೆಗೆ ಕೊಡಲಿಲ್ಲ. ಒಂದಿನ ಯೇಸು ಕ್ರಿಸ್ತರ ಬರುವಿಕೆ ಆಗ್ತದೆ. ಈ ರೀತಿ ಇರುವಂಥವ್ರು ಹೋಗುವುದಿಲ್ಲ. ಒಂದು ವೇಳೆ ಹೋದರು ಅಂತ ನೆನೆಸಿ, ಈ ಹಣ ಯಾರಿಗೆ ಹೋಗ್ತದೆ? ಸೈತಾನ ರಾಜ್ಯಕ್ಕೋಸ್ಕರ ಹೋಗ್ತದೆ. ಅವನು ಅದನ್ನು ಮುಟ್ಟುಗೋಲು ಹಾಕಿ ಅವನು ತನ್ನ ರಾಜ್ಯಕ್ಕೋಸ್ಕರ, ತನ್ನ ಕೆಟ್ಟ ಕೆಲಸಕ್ಕೋಸ್ಕರ ಅವನು ಬಳಸ್ತಾನೆ. ಹಾಗಾದರೆ ನೀನು ಸಂಪಾದನೆ ಮಾಡಿಟ್ಟಿದ್ದು ಯಾರಿಗಾಗ್ತದೆ? ಯೇಸ್ವಾಮಿ ಕೇಳಿದ್ದು ಒಂದು ಮಾತುಂಟು. ಅವನು ಹೇಳ್ತಾನೆ, ಸಂಪಾದನೆ ಮಾಡಿಟ್ಕೊಂಡು ಬೇಕಾದಷ್ಟು ಬಿದ್ದಿದೆ, ತಿನ್ನು, ಕುಡಿ, ಮಜಾ ಮಾಡು. ಬೇಕಾದಷ್ಟು ಅವನಿಗೆ ದೊಡ್ಡ ಬೆಳೆ ಬಂತು, ಬಂಪರ್ ಡ್ರಾ ಅಂತ ಹೇಳ್ತಾರೆ, ಅಥವಾ ಬಂಪರ್ ಬೆಳೆ ಅಂತ ಹೇಳ್ತಾರೆ. ಅವನಿಗೆ ದೊಡ್ಡ ಬೆಳೆ ಬಂತು. ಅವನು ಹೇಳ್ತಾನೆ ಮನಸ್ಸಿಗೆ, ನನ್ನ ಮನವೇ ಬೇಕಾದಷ್ಟು ಬಿದ್ದೆ, ತಿನ್ನು, ಕುಡಿ, ಮಜಾ ಮಾಡು ಅಂತ. ಆಗ ಯೇಸು ಹೇಳ್ತಾರೆ, ಈ ರಾತ್ರಿ ದಿನ ಪ್ರಾಣವನ್ನು ನಾನು ತೆಗೆದುಕೊಳ್ತೇನೆ. ನೀನು ಕುಡಿಸಿಟ್ಟಿದ್ದು ಯಾರಿಗೆ ಹೋಗ್ತದೆ? ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆ ಹೊಸ ಒಡಂಬಡಿಕೆಯ ಸಭೆಯ ಕಾಲದಲ್ಲಿ, ಪ್ರಾರಂಭದ ಕಾಲದಲ್ಲಿ ಅಪೊಸ್ತಲರು ಹಣದ ವಿಷಯದಲ್ಲಿ ಮಹತ್ವ ಕೊಡಲಿಲ್ಲ. ಹಣ ಇದ್ದವನನ್ನು ಅಷ್ಟೇನು ಅವರು ಮಹಿಮೆ ಪಡಿಸಲಿಲ್ಲ. ಹಣಕ್ಕೂ ಅವರು ಅಷ್ಟೇನು ಮಹಿಮೆ ಕೊಡಲಿಲ್ಲ. ಹಣ ಕೊಟ್ಟಂಥವರಿಗೂ ಅಷ್ಟೇನು ಮಹಿಮೆ ಕೊಡಲಿಲ್ಲ. ಹಣ ಕೊಟ್ಟಂಥ ವ್ಯಕ್ತಿಗೆ ಅವರು ಬಹಳಷ್ಟು ದೊಡ್ಡ ಮಹಿಮೆಯನ್ನೇನೂ ಕೊಡ್ತಿರಲಿಲ್ಲ. ಯಾಕೋಬ ಹೇಳ್ತಾ ಇದ್ದಾನೆ, ನಿಮ್ಮ ಸಭೆಗೆ ಒಬ್ಬರು ಬಂದರೆ ಇಲ್ಲಿ ಮೇಲೆ ಕೂತ್ಕೊಳ್ರಿ, ಶ್ರೀಮಂತ ಬಂದರೆ, ಬಡವ ಬಂದರೆ ಕೆಳಗೆ ಕೂತ್ಕೊಳ್ರಿ, ಈ ರೀತಿ ಹೇಳುವಂಥವ್ರು ನೀವು ಆಗಿರಬಾರದು. 2, ನೀವು ಹಣದ ಮೇಲೆ ವಿಶ್ವಾಸಿಯನ್ನು ಅಳೆಯಬಾರದು. ನೋಡಿ, ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ದೇವರು ನಿಮ್ಮನ್ನು ಹೇಗೆ ಆರಿಸಿಕೊಂಡ ಅಂತ ವಿಚಾರ ಮಾಡಿರಿ. ನಿಮ್ಮಲ್ಲಿ ಅದನ್ನೇ 1 ಕೊರಿಂಥೆ 1ನೇ ಅಧ್ಯಾಯ 27ನೇ ವಾಕ್ಯದಿಂದ ಮುಂದೆ ಆತ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಶ್ರೀಮಂತರನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಡವರನ್ನು ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಗಣ್ಯರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆತ ಆರಿಸಿಕೊಂಡಿದ್ದಾನೆ. ಅದರಲ್ಲಿ ಒಂದು ಪಾಯಿಂಟು, ಶ್ರೀಮಂತರನ್ನು, ಧನಿಕರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಡವರನ್ನು ಆರಿಸಿಕೊಂಡಿದ್ದಾನೆ ಅಂತ, ಅಥವಾ ಕನಿಷ್ಠರನ್ನು ಆರಿಸಿಕೊಂಡಿದ್ದಾನೆ ಅಂತ. ಆದರೆ ನಂತರದ ಕಾಲದಲ್ಲಿ ಕೆಲವು ಶ್ರೀಮಂತರು ಬಂದರು. ಅದರಲ್ಲಿ ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ತಮ್ಮ ಆಸ್ತಿಯನ್ನೆಲ್ಲ ದೇವರ ಸೇವೆ ಕೊಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆದರೆ ಅವರಿಗೆ ನಿಮ್ಮ ಆಸ್ತಿಯನ್ನೆಲ್ಲ ಕೊಡ್ರಿ ಅಂತ ದೇವರು ಕೇಳಿರಲಿಲ್ಲ. ಆದರೆ ಅವರು ಕೊಡುವಂಥ ಮನೋಭಾವನೆಯವರಾಗಿದ್ದರು. ಇದು ಓಕೆ, ನಾನು ಅದಕ್ಕೆ ಕೇಳಲಿಕ್ಕಿತ್ತು. ಈಗ ಆದಿಮ ಸಭೆಯಲ್ಲಿ ಅನೇಕರು ತಮ್ಮ ಆಸ್ತಿ ಪಾಸ್ತಿಗಳನ್ನು ತಂದು ಅಪೊಸ್ತಲರ ಪಾದ ಕೆಳಗೆ ಇಡ್ತಾಯಿದ್ರು. ಇದು ಸ್ವಪ್ರೇರಿತರಾಗಿಯಾ, ಅಥವಾ ಕೊಟ್ಟ ಬೋಧನೆ ನಿಮಿತ್ತವಾಗಿ, ಅಥವಾ ಬೋಧನೆಯಲ್ಲಿ ದೇವರ ರಾಜ್ಯಕ್ಕಾಗಿ ಮೊದಲು ತವಕ ಪಡೆದರೆ ಆ ವಿಷಯ ಹೇಳಿದ್ರಿಂದ ಅವರಿಂದ ಪ್ರೇರೇಪಣೆ ಆಗಿ ಹೇಗೆ ಅವರು ತಂದು ಕೊಡಲಿಕ್ಕೆ ಅಲ್ಲಿ ಎಲ್ಲೂ ಕೂಡ ನಿಮ್ಮ ಆಸ್ತಿಯನ್ನೆಲ್ಲ ಮಾರಿ ತಂದು ಇಲ್ಲಿ ಅಪೊಸ್ತಲರಾಗಿರುವಂಥ ನಮಗೆ ಕೊಡ್ರಿ ಅಂತ ಅಪೊಸ್ತಲರುಗಳು ಟೀಚಿಂಗ್ ಮಾಡಿದ್ರ ಬಗ್ಗೆ ನಮಗೆ ಬೈಬಲ್ನಲ್ಲಿ ಎಲ್ಲೂ ಕೂಡ ನಮಗೆ ಕಂಡುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಅವರಿಗೆ ಲೌಕಿಕ ಕಾರ್ಯಗಳ ಮೇಲೆ ಅಥವಾ ಲೌಕಿಕ ಸಂಪಾದನೆಯ ಮೇಲೆ ಅವರಿಗೆ ಅಷ್ಟೊಂದು ಒಂದು ಅದರಿಂದ ಅಷ್ಟೊಂದು ಅವರು ದೂರ ಹೋದರು, ಅಥವಾ ಆ ಒಂದು ವಿಚಾರ ಅವರ ಮನಸ್ಸಿನಿಂದ ಪೂರ್ತಿ ತೆಗೆದು ಹಾಕಿದರು ಅಂತ ನೋಡ್ತೇವೆ. ಅವರಿಗೆ ಪೂರ್ತಿಯಾಗಿಯೂ ಒಂದು ಆತ್ಮಿಕ ವಿಷಯಕ್ಕೋಸ್ಕರವೇ ಒತ್ತು ಕೊಟ್ಟು, ಮತ್ತು ಲೌಕಿಕ ಸಂಪತ್ತಿಗಿಂತಲೂ ಅಲೌಕಿಕ ಅಥವಾ ಆತ್ಮಿಕ ಅಥವಾ ಪರಲೋಕದ ಸಂಪತ್ತಿನ ಬಗ್ಗೆ ಅವರ ವಿಷನ್ ಪೂರ್ತಿ ಅಲ್ಲೇ ಕೇಂದ್ರೀಕೃತವಾಗಿತ್ತು ಅಂತ ನಾವು ನೋಡ್ತಾ ಇದ್ದೇವೆ. ಅವರಿಗೆ ಮತ್ತೊಂದು ವಿಷಯ, ಅವರಿಗೆ ಬೋಧನೆ ಮಾಡದಿದ್ದರೂ ಅವರು ತಂದು ಕೊಡಲಿಕ್ಕೆ ಕಾರಣ, ಯೇಸುಸ್ವಾಮಿ ಬೇಗ ಬರ್ತಾರೆ, ತಮ್ಮ ಕಾಲಮಾನದಲ್ಲೇ ಬರ್ತಾರೆ ಅಂತ ಅವರು ನಂಬಿಕೊಂಡಿದ್ರು.
ಯೇಸ್ವಾಮಿ ಏನೋ ಅವರಿಗೆ ಆ ರೀತಿ ಮಾಡಿ ಅಂತ ಹೇಳಿರಲಿಲ್ಲ, ಆದರೂ ಅವರು ಮಾಡಿದ್ದು ಒಳ್ಳೆಯ ಒಂದು ಮಾದರಿಯಾಗಿತ್ತು. ಯೇಸ್ವಾಮಿ ಈ ರೀತಿ ನೀವೆಲ್ಲರೂ ಮಾರಿ ನನ್ನನ್ನು ಹಿಂಬಾಲಿಸ್ರಿ ಅಂತಲೂ ಹೇಳಿರಲಿಲ್ಲ. ನೋಡಿ, ಯೇಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಬಂದಂಥ ಒಬ್ಬ ವ್ಯಕ್ತಿಗೆ ಮಾತ್ರ ನಿನಗೆ ಒಂದು ಕೊರತೆ ಉಂಟು, ನಿನಗಿರುವಂಥದ್ದನ್ನೆಲ್ಲ ಮಾರಿ ದಾನ ಕೊಟ್ಟು ನನ್ನನ್ನು ಹಿಂಬಾಲಿಸುವಂತ. ಅಲ್ಲಿ ಹೇಳುವಂಥ ಉದ್ದೇಶ ಬೇರೆ ಇತ್ತು. ಯಾಕಂತ ಹೇಳಿದರೆ ಅವನಿಗೆ ಆಸ್ತಿಯ ಮೇಲೆ ಮನಸ್ಸು ಇತ್ತು. ಆದರೆ ಉಳಿದವರಿಗೆ ಯೇಸ್ವಾಮಿ ಹಾಗೆ ಹೇಳಲಿಲ್ಲ. ನೋಡಿ, ಯೇಸ್ವಾಮಿಯನ್ನು ಗಲಿಲಾಯದಿಂದಲೇ ಹಿಂಬಾಲಿಸುತ್ತಾ ಯೇಸ್ವಾಮಿಯ ಜೊತೆಗೆ ಬಂದು ಯೇಸ್ವಾಮಿಯ ಜೊತೆಯಲ್ಲೇ ಬಂದು ಯೇಸ್ವಾಮಿಯ ಸೇವೆಗೆ ಸಹಾಯ ಮಾಡಿದಂಥ ಕೆಲವು ಸ್ತ್ರೀಯರ ಬಗ್ಗೆ ದೇವರು ಹಾಕಿದ್ರೆ ಬರೆದಿದ್ದು. ತಮಗಿದ್ದ ಆಸ್ತಿಯಿಂದ ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ ಯೇಸ್ವಾಮಿಯ ಆ ಒಂದು ಸೇವೆಗೋಸ್ಕರ ಅವ್ರು ಕೊಡ್ತಾ ಇದ್ರು ಎಂಬುದಾಗಿ. ಆಸ್ತಿಯನ್ನು ಮಾರಿದ್ರು ಅಂತ ಹೇಳಲಿಕ್ಕೆ ಆಗಲ್ಲ, ಆಸ್ತಿಯಿಂದ ಬರುವಂಥ ವರಮಾನದಿಂದ ಅವರು ಸೇವೆ ಮಾಡ್ತಾಯಿದ್ರು ಅಂತ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅದನ್ನು ಅವರು ಸೇವೆಗೋಸ್ಕರ ಬಳಸಿಕೊಂಡ್ರು, ಅದು ಮುಖ್ಯ. ಇನ್ನು ನೋಡಿ, ಅನೇಕ ಶ್ರೀಮಂತರು ಬಂದರೆ ಅವರಿಗೆಲ್ಲ ನಂತರದ ಕಾಲದಲ್ಲಿ ಪೌಲನ ಆ ಪತ್ರಿಕೆಗಳಲ್ಲಾಗಲಿ ಅಪೊಸ್ತಲ ಕೃತ್ಯಗಳ ಮುಂದಿನ ಭಾಗಗಳಲ್ಲಾಗಲಿ ಎಲ್ಲೂ ಕೂಡ ಆ ರೀತಿಯಾಗಿ ಎಲ್ಲ ಆಸ್ತಿಯನ್ನು ಮಾರ್ರಿ ಅಂತ ಡಾಕ್ಟ್ರಿನ್ ಎಲ್ಲೂ ನೋಡಿ ಪೇತ್ರಕ್ಕೆ ಬರೀಲಿಲ್ಲ. ಪೇತ್ರನ ಕಾಲ ಬುಡದಲ್ಲಿ ಅನನೀಯ ಮತ್ತು ಸಫೇರ ಅಂತ ಇಬ್ಬರು ಸಾಯ್ತಾ ಇದ್ದಾರೆ. ಅವರು ಸುಳ್ಳು ಹೇಳಿದರು, ಹಣಕ್ಕೋಸ್ಕರ ಸುಳ್ಳು ಹೇಳಿದರು ಅವರಿಗೆ. ಆಗ ಪೇತ್ರ ಹೇಳ್ತಾ ಇದ್ದಾನೆ, ಈ ಆಸ್ತಿ ನಿಮಗೆ ಇದ್ದಂಥ ಸಮಯದಲ್ಲೂ ಅದು ನಿಮ್ಮದೇ ಆಗಿತ್ತು, ಮಾರಿದ ಸಮಯದಲ್ಲೂ ಆ ಹಣ ನಿಮ್ಮದೇ, ಆದರೆ ಯಾಕೆ ಪವಿತ್ರಾತ್ಮನಿಗೆ ವಿರುದ್ಧ ಸುಳ್ಳು ಹೇಳಿದ್ದೀರಿ ಎಂಬುದು. ಅನನೀಯ ಸುಳ್ಳು ಹೇಳಿದ ಅವನು ಸತ್ತು ಹೋಗ್ತಾನೆ. ಈಗ ಸಫೇರಳು ಕೂಡ ಸುಳ್ಳು ಹೇಳ್ತಾಳೆ. ಯಾಕಂತ ಹೇಳಿದ್ರೆ ಅನನೀಯ ಸಫೇರ ಇಬ್ಬರು ಮಾತಾಡ್ಕೊಂಡಿದ್ರು, ನಾವು ಇಷ್ಟೆಲ್ಲ ಕೊಡೋದು ಬೇಡ, ಎಷ್ಟಕ್ಕೆ ಮಾರಿದ್ರಿ ಅಂತ ಕೇಳಿದರೆ ಈ ಸರಳವಾಗಿ ಕೇಳ್ತಾರೆ. ಈ ಕಾಲದಲ್ಲಿ ಕೂಡ ನೋಡಿ, ಒಂದು ಸಭೆಯಲ್ಲಿ ಒಬ್ಬ ವಿಶ್ವಾಸಿ, ಪಾಸ್ಟರ್ ನನ್ನ ಆಸ್ತಿ ಮಾರಲಿಕ್ಕುಂಟು, ಒಂದು ಪಾರ್ಟಿ ಬಂದು ನನ್ನ ಆಸ್ತಿಗೆ ಒಂದು ಒಳ್ಳೆಯ ಯೋಗ್ಯವಾದ ಬೆಲೆ ದೊರಕಬೇಕು, ನೀವು ಪ್ರೇಯರ್ ಮಾಡಿ ಅಂತ ಹೇಳಿದರೆ ಪಾಸ್ಟರ್ ಪ್ರೇಯರ್ ಮಾಡಿದರು. ಹಾಗಿರೋ ಒಂದಿನ ಸುದ್ದಿ ಬಂತು, ನಮ್ಮ ಅನನೀಯ ಬ್ರದರ್ ಇದ್ದಾರಲ್ಲ ಅವರ ಆಸ್ತಿ ಮಾರಾಟ ಆಯಿತು ಅಂತ. ಈಗ ಸಹಜವಾಗಿ ಕೇಳ್ತಾರೆ ಪಾಸ್ಟರ್, ಬ್ರದರ್ ಒಳ್ಳೆ ರೇಟ್ ಸಿಗ್ತಾ, ನ್ಯಾಯವಾದ ಬೆಲೆ ಸಿಗ್ತಾ, 50 ಲಕ್ಷಕ್ಕೆ ಮಾರಿದರೆ ಇವನೇನು ವಿಚಾರ ಮಾಡ್ತಾ ಇದ್ದಾನೆ, 25 ಲಕ್ಷ ಅಂತ ಹೇಳೋಣ ಅಂತ. ಹಾಗೆ ಏನು ಮಾಡ್ತಾ ಇದ್ದಾರೆ ಇವರಿಬ್ಬರು, ಹೇಳ್ತಾ ಇದ್ದಾರೆ, ಇವತ್ತು ಪಾಸ್ಟರ್ ಕೇಳ್ತಾರೆ, ನಾವೇನು ಮಾಡೋಣ 25 ಲಕ್ಷ ಅಂತ ಹೇಳೋಣ, 50 ಲಕ್ಷಕ್ಕೆ ಮಾರಿದ್ದೆ, 25 ಲಕ್ಷ ಬಚ್ಚಿಡೋಣ, 25 ಲಕ್ಷಕ್ಕೆ ಅಂತೇಳಿ ಅದನ್ನು ಕೊಡೋಣ. ಈಗ ಇಬ್ಬರು ಒಡಂಬಟ್ಟು ಅಥವಾ ಅವರು ಒಡಂಬಡಿಕೆ ಮಾಡಿಕೊಂಡು ಮೊದಲು ಒಬ್ಬ ಬಂದ, ಅವನಿಗೆ ಹೇಳ್ತಾನೆ, ಗಂಡ ಬಂದ, ಆ ನಂತರ ಸುಮಾರು ಹೊತ್ತಿನ ನಂತರ ಹೆಂಡತಿ ಬರ್ತಾಳೆ, ಅವಳು ಕೂಡ ಹೇಳ್ತಾ ಇದ್ದಾಳೆ. ಇಬ್ಬರು ಜೀವನ ಬಿಡಬೇಕಾಯಿತು. ಅಲ್ಲಿ ಪೇತ್ರ ಹೇಳ್ತಾ ಇಲ್ಲ, ನೀವು ಮಾರಿದ್ದನ್ನೆಲ್ಲ ತಂದು ಕೊಡಬೇಕು ಅಂತ ದೇವರ ಆಜ್ಞೆ ಇತ್ತಲ್ಲ, ಹಾಗೇನು ಹೇಳಲಿಲ್ಲ. ಯಾಕೆ ಸುಳ್ಳು ಹೇಳಿದ್ರಿ, ಇದ್ದಾಗಲೂ ನಿಮ್ಮದೇ, ಕೊಡದಿದ್ರು ಏನು ತೊಂದರೆ ಏನೂ ಇರಲಿಲ್ಲ. ಅಲ್ಲಿ ಡಾಕ್ಟ್ರಿನ್ ನೋಡ್ತೇವೆ ನಾವು, ಅದನ್ನು ಕೊಡಲೇಬೇಕು ಅಂತ ಡಾಕ್ಟ್ರಿನ್ ಏನಿರಲಿಲ್ಲ. ಸ್ವಪ್ರೇರಿತರಾಗಿ ದೇವರ ಸೇವೆಗೋಸ್ಕರ ತಂದು ಕೊಟ್ಟರು. ತಂದು ಕೊಡುವಾಗಲೂ ಸೇವಕರೇ ನಾನು ಅರ್ಧ ಇಟ್ಟಿದ್ದೇನೆ, ನಮ್ಮ ಕೈಯಲ್ಲಿ ಉಂಟು, ಅರ್ಧ ಈಗ ಸೇವೆಗೆ ಇರಲಿ, ಕೊಟ್ಟರೆ ಏನು ತೊಂದರೆ ಇರಲಿಲ್ಲ. ಅದು ದೇವರ ಮುಂದೆ ತಪ್ಪು ಕೂಡ ಆಗ್ತಿರಲಿಲ್ಲ. ಸೇವಕರೇ ಅಥವಾ ಅಪೊಸ್ತಲರೇ ಅಥವಾ ಸಹೋದರರೇ, ಅರ್ಧ ನಾವು ಇಟ್ಟಿದ್ದೇವೆ, ನಮ್ಮ ಕೈಯಲ್ಲಿ ಉಂಟು, ಈಗ ಅರ್ಧ ನಿಮ್ಮ ಕೈಯಲ್ಲಿ ಸೇವೆಗೋಸ್ಕರ ಕೊಡ್ತಾ ಇದ್ದೇವೆ, ಅಥವಾ ಇಷ್ಟನ್ನು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ಇದೆ ನಮ್ಮ ಕೈಯಲ್ಲಿದೆ ಅಂತ ಹೇಳಿದರೆ ಏನು ತೊಂದರೆ ಏನಾಗ್ತಿರಲಿಲ್ಲ. ಅವರೇನು ನೆನೆಸ್ಕೊಂಡ್ರು, ಅವರು ಏನಾದರೂ ಬಲಾತ್ಕಾರವಾಗಿ ಕೀಳಬಹುದು ಹಣವನ್ನು ಅಂತ ನೆನೆಸಿಕೊಂಡು, ಅಥವಾ ಅವರ ಒಳಗಡೆ ಬೇರೆ ಬೇರೆ ಉದ್ದೇಶಗಳು ಇದ್ದಿರ್ಬೋದು. ಹೇಗಿದ್ದರೂ ಅವ್ರು ಹೇಳಿದ ಸುಳ್ಳಿನಿಂದಲೇ ಅವರು ಶಿಕ್ಷೆಗೆ ಗುರಿಯಾದರು ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಜನರು ಹಣದ ವಿಷಯದಲ್ಲಿ ಸುಳ್ಳುಗಾರಿಕೆಯನ್ನು ಮಾಡುವಂಥವರೇ ಇದ್ದಾರೆ. ಹಣದ ವಿಷಯ ಬಂದಾಗ ಎಷ್ಟೋ ಜನ ವಿಶ್ವಾಸಿಗಳು ಸುಳ್ಳು ಹೇಳಲಿಕ್ಕೆ ಹಣವೇ ಅವರಿಗೆ ಪ್ರೇರೇಪಣೆ ಕೊಡ್ತಾ ಉಂಟು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಹಣವನ್ನು ಯಜಮಾನ ಮಾಡಿಕೊಂಡ್ರೆ ಅದು ನಮ್ಮನ್ನು ಬಹಳ ಕೆಟ್ಟದಾಗಿ ನಡೆಸ್ತದೆ. ಹಣದ ಆಸೆ ಬಂದರೆ ಎಲ್ಲ ವಿಧವಾದ ಕೆಟ್ಟತನ ಮಾಡಲಿಕ್ಕೆ ನಮಗೇನಾಗ್ತದೆ ಅಂತ ಧೈರ್ಯ ಕೂಡ ಬರ್ತದೆ. ಹಣದ ಆಸೆ ಕೆಟ್ಟತನಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿರ್ತದೆ. ಹಣ ಯಜಮಾನ ಮಾಡಿಕೊಂಡ್ರೆ ಯಾವ ಕೆಟ್ಟತನವನ್ನು ಮಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಕೂಡ ನಾಚಿಕೆಯೂ ಆಗಲ್ಲ, ಮನಸ್ಸಾಕ್ಷಿಯ ಹಂಗೂ ಕೂಡ ಇರಲ್ಲ. ಯಾಕಂತ ಹೇಳಿದ್ರೆ ಮನಸ್ಸಾಕ್ಷಿಯನ್ನು ಈ ಹಣದ ಆಸೆ ಅಥವಾ ಹಣ ಎಂಬಂಥ ಯಜಮಾನ ಏನು ಮಾಡಿರ್ತಾನೆ ಅಂತ ಹೇಳಿದರೆ ಅವನನ್ನು ಸದೆ ಬಡಿದು ಅವನನ್ನು ಧ್ವನಿ ಎತ್ತಲಿಕ್ಕೆ ಆಗದಾಗೆ ಮಾಡಿಬಿಟ್ಟಿರ್ತಾನೆ. ಮನಸ್ಸಾಕ್ಷಿ ಇರ್ತದೆ, ಇದು ತಪ್ಪು ಅಂತ ಹೇಳಿದರೆ ಈ ಹಣದ ಆಸೆ ಅಥವಾ ಹಣ ಎಂಬಂಥ ಯಜಮಾನ ಏನು ಮಾಡ್ತಾನೆ ಅಂತ ಹೇಳಿದರೆ ಅವನನ್ನು ಬಗ್ಗು ಬಡಿದು ಅವನನ್ನು ಸದೆ ಬಡಿದು ಅವನಿಗೆ ಧ್ವನಿ ಇಲ್ಲದ ಹಾಗೆ ಮಾಡಿಬಿಡೋದು. ಈಗ ಮನಸ್ಸಾಕ್ಷಿ ಇನ್ನೂ ಎಂಥದ್ದು ಮಾತಾಡಲ್ಲ. ಇನ್ನು ಹಣದ ಬಗ್ಗೆ ಆ ಕಾಲದ ಒಂದು ಪರಿಕಲ್ಪನೆಗೆ ಬರುವಾಗ, ಪೌಲನ ವಿಷಯಕ್ಕೆ ನಾವು ಬರುವಾಗ, ಪೌಲ ಒಬ್ಬ ಮಹಾನ್ ಶ್ರೀಮಂತನಾಗಿದ್ದ,
ಒಬ್ಬ ದೊಡ್ಡ ಐಶ್ವರ್ಯವಂತನಾಗಿದ್ದಂಥ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಬಹಳ ಪ್ರಭಾವಶಾಲಿಯಾದಂಥ, ಇನ್ಫ್ಲೂಯೆನ್ಸ್ ಇದ್ದಂಥ, ವಿದ್ಯಾಭ್ಯಾಸ ಇದ್ದಂಥ, ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಅವನು ಒಂದು ಕಾಲದಲ್ಲಿ ಹೇಳ್ತಾ ಇದ್ದಾನೆ, ನಾನು ಯೇಸು ಕ್ರಿಸ್ತನಿಗೋಸ್ಕರ ಇವುಗಳನ್ನೆಲ್ಲ ಕೇವಲ ಕಾಸವೆಂದು ಎಣಿಸ್ತೇನೆ. ನನಗೇನೆಲ್ಲ ಡಿಗ್ರಿ ಇತ್ತು. ನಾನು ಪರಿಸಾಯರ ಕುಟುಂಬದಲ್ಲಿ ಹುಟ್ಟಿದವನು, ಪರಿಸಾಯರ ಮಗನಾಗಿ ಹುಟ್ಟಿದವನು, ಪರಿಸಾಯನಿಂದ ಹುಟ್ಟಿದ ಪರಿಸಾಯನ ಅಂದರೆ ಅವನ ತಂದೆ ಕೂಡ ಪರಿಸಾಯ. ಅಂದರೆ ಪರಿಸಾಯ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಅವರು ಹಳೆ ಒಡಂಬಡಿಕೆ ಗ್ರಂಥವನ್ನೆಲ್ಲ ಒಂದು ಅಕ್ಷರ ಕೂಡ ತಪ್ಪದೆ ಬಾಯ್ಪಾಠ ಮಾಡಿ ಅಷ್ಟು ಅದರಲ್ಲಿ ಅವರು ಜ್ಞಾನವುಳ್ಳವರು ನಿಪುಣರಾಗಿದ್ದರು. ಬಾಯ್ಪಾಠ ಹೇಳಲಿಕ್ಕೆ ಬರ್ತಾಯಿತ್ತು. ಮತ್ತು ಒಂದು ಆಜ್ಞೆಗಳ ಚಾಚು ತಪ್ಪದೆ ನೆರವೇರಿಸುವಂಥವ್ರು. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನೀವು ದಶಮ ಭಾಗ ಕೊಡಬೇಕಾದ್ರೆ ಜೀರಿಗೆ, ಸಾಸಿವೆ ಎಲ್ಲ ಕೊಡ್ತೀರಿ, ಎಣಿಸಿ ಕೊಡುವಂಥವ್ರು ಬೇಕಾದರೆ. ಅಷ್ಟು ನಾವು ದೇವರ ವಾಕ್ಯ ಫಾಲೋ ಮಾಡ್ತೇವೆ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿಗಳು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಪರಿಸಾಯನಿಂದ ಹುಟ್ಟಿದ ಪರಿಸಾಯನ, ಬೆನ್ಯಾಮೀನ್ ಕುಲದವನು, ನಾನು ಇಸ್ರಾಯೇಲಿಯನಿಗೆ ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು, ಮತ್ತು ಗಮಲಿಯೇಲನ ಪಾದಗಳ ಬಳಿಯಲ್ಲಿ ದೇವರ ವಾಕ್ಯ ಕಲಿತವನು. ಏನಿದ್ರು ಕೂಡ ಅಲ್ಲಿ ನಾನು ದೊಡ್ಡ ಶ್ರೀಮಂತನಾಗಿದ್ದೆ ಎಂಬ ಮಾತನ್ನು ಮಾತ್ರ ಅವನು ಹೇಳಲೇ ಇಲ್ಲ. ಈ ಕಾಲದಲ್ಲಿ ಅನೇಕರು ಮಾನಸಾಂತರ ಹೊಂದಿದಂಥವರು ಮುಂದೆ ಎಲ್ಲಿಂದಾದರೂ ಸಾಕ್ಷಿ ಹೇಳುವಾಗ ನಾನೊಬ್ಬ ಒಳ್ಳೆಯ ಧನಿಕರ ಕುಟುಂಬದಲ್ಲಿ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು ಅಂತ ಭಾಳಷ್ಟು ಜನರು ಹೇಳುವಂಥದ್ದನ್ನು ನೋಡಿದ್ದೇನೆ. ಆದರೆ ಪೌಲನ ಬಗ್ಗೆ ಇತರರು ಹೇಳಿದರೆ ಹೊರತು ಅವನಾಗಿ ಎಂದೂ ಹೇಳಿಲ್ಲ, ನಾನೊಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೆ. ಆದರೆ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದ, ಅವನು ಒಳ್ಳೆಯ ಹಣ ಮತ್ತು ಐಶ್ವರ್ಯಕ್ಕೆ ಅಥವಾ ಧನಕ್ಕೆ ಮತ್ತು ಆಸ್ತಿಗೆ ಯಜಮಾನನಾಗಿದ್ದ. ಯೇಸುವನ್ನು ಹಿಂಬಾಲಿಸಿದಾಗ ಎಲ್ಲವನ್ನು ಅವನು ಕಸವೆಂದು ಎಣಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಉಳಿದ ಬೇರೆ ಕೆಲವು ಅಪೊಸ್ತಲರ ಬಳಿಗೆ ನಾವು ಬರುವಾಗ, ಪೇತ್ರ ಮತ್ತು ಯೋಹಾನರ ವಿಷಯಕ್ಕೆ ನಾವು ಬರೋಣ. ಪೇತ್ರ ಮತ್ತು ಯೋಹಾನರ ವಿಷಯಕ್ಕೆ ಬರುವಾಗ, ಈ ಪೇತ್ರ ಮತ್ತು ಯೋಹಾನರು ಸಮರ್ಯ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ಬಂದು ಸ್ವಲ್ಪ ಹಣವನ್ನು ಗಿಫ್ಟ್ ಕೊಟ್ಟು ಅವನು ಹೇಳ್ತಾ ಇದ್ದಾನೆ, ನನಗೆ ಪವಿತ್ರಾತ್ಮ ವರ ಮತ್ತು ಕೈ ಇಟ್ಟು ನಾನು ಯಾರಿಗೆ ಕೈ ಇಡ್ತೇನೆ ಅವರ ಮೇಲೆ ವರ ಬರಬೇಕು, ಆ ರೀತಿ ಆಶೀರ್ವಾದ ಮಾಡ್ರಿ ಅಂತ. ಈ ಕಾಲದಲ್ಲಾದರೆ ಏನು ಮಾಡ್ಬೋದಿತ್ತು? ಭಾಳಷ್ಟು ಜನರು ಕಾಣಿಕೆಗಾಗಿ ಮೊದಲೊಂದು ಪ್ರೇಯರ್ ಮಾಡಿಕೊಂಡು, ದೇವರೇ ಇವರು ದೇವರ ಸೇವೆಗೆ ಕೊಡಲಿಕ್ಕೆ ಬಹಳ ಭಾರವುಳ್ಳಂಥವರು, ದೇವರ ಸೇವೆಯನ್ನು, ದೇವರ ಸೇವಕರನ್ನ ಪ್ರೀತಿಸುವಂಥವ್ರು, ಸ್ವಾಮಿ ಇವನ್ನ ಕೃಪಾವರದಿಂದ ತುಂಬಿಸಿ ಒಬ್ಬ ದೊಡ್ಡ ಅಪೊಸ್ತಲನನ್ನಾಗಿ ಮಾಡು, ಇವರು ಯಾರ ಮೇಲೆ ಕೈ ಇಡ್ತಾರೆ ಅವರಿಗೆ ಅಭಿಷೇಕ ಬರಬೇಕು ಅಂತ ಒಂದು ಉದ್ದ ಪ್ರಾರ್ಥನೆ ಮಾಡಿಬಿಡ್ತಿದ್ರೇನೋ ಅಂತ ನನಗೆ ಅನ್ನಿಸ್ತಾ ಉಂಟು. ಅಂದರೆ ಅವನೊಂದು ದೊಡ್ಡ ಗಿಫ್ಟನ್ನು ತಂದು ಕೊಟ್ಟಿದ್ದ ಅಂತ ಅನ್ನಿಸ್ತದೆ. ಆದರೆ ಅಲ್ಲಿ ಪೇತ್ರ ಹೇಳ್ತೆ, ದೇವರ ದಾನವನ್ನು ಹಣ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ನೆನೆಸ್ತೀಯ, ಇನ್ನು ಹಣವು ನಿನ್ನೊಂದಿಗೆ ನಾಶವಾಗಲಿ ಅಂತ ಅಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ. ಈ ಕಾಲದಲ್ಲಿ ಸರಳವಾಗಿ ತೊಗೊಂಡ್ರೆ ಅವನೇನು ಸ್ವಲ್ಪ ಕಾಣಿಕೆ ತಂದು ಕೊಟ್ಟ ಪಾಸ್ಟರ್ ಕೈಗೆ ಹಣವನ್ನು ತಂದು ಕೊಟ್ಟು ಕಾಣಿಕೆ ಕೊಟ್ಟು, ಅದಾದಮೇಲೆ ಆತ ಹೇಳ್ತಾ ಇದ್ದಾನೆ, ಪಾಸ್ಟ್ರೇ ನಿಮ್ಮ ಹಾಗೆ ನನ್ನನ್ನು ಕೂಡ ಒಬ್ಬ ದೊಡ್ಡ ಸೇವಕನಾಗುವಂತೆ ಮಾಡಬೇಕು, ನಾನು ಯಾರ ಮೇಲೆ ಕೈ ಇಡ್ತೇನೆ ಅವರಿಗೆ ಪವಿತ್ರಾತ್ಮ ಸಿಗಬೇಕು ಅಂತ ಹೇಳಿದರೆ ನಾವು ಈ ಕಾಲದಲ್ಲಿ ಪಾಸಿಟಿವ್ ಆಗಿಯೇ ತೊಗೊಳ್ತೇವೆ. ಆದರೆ ಅದರಲ್ಲಿ ಏನು ನೆಗೆಟಿವ್ ಇತ್ತು ಅನ್ನುವಂಥದ್ದು ಹಣದ ಕುರಿತಾಗಿ ನಿಜವಾದ ದರ್ಶನ ಇದ್ದಂಥ ಪೇತ್ರನಿಗೆ ಗೊತ್ತಾಗಿತ್ತು. ಯಾಕಂತ ಹೇಳಿದರೆ ಇವನು ಹಣ ಕೊಟ್ಟು ಕಾಣಿಕೆ ಕೊಟ್ಟ ರೀತಿ ಕೊಟ್ಟರು ಕೂಡ ಅವನು ಲಂಚ ಕೊಟ್ಟು ತಗೊಳ್ಳುವ ರೀತಿಯಲ್ಲಿ ವಿಚಾರ ಮಾಡಿದ್ದ ಅವನು. ಈ ಕಾಲದಲ್ಲಿ ಹಣಕ್ಕೂ ಕಾಣಿಕೆಗೂ ಲಂಚಕ್ಕೂ ಇರೋ ವ್ಯತ್ಯಾಸ ಭಾಳಷ್ಟು ಸೇವಕರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಸೇವಕರಿಗೆ ಸಿಗುವಂಥದ್ದೆಲ್ಲ ಕಾಣಿಕೆ ಆಗಿರಲ್ಲ, ಕೆಲವೊಮ್ಮೆ ಲಂಚ ಕೂಡ ಸಿಗ್ತಾ ಇರ್ತದೆ. ಆದರೆ ಅದನ್ನು ವ್ಯತ್ಯಾಸ ತಿಳ್ಕೊಳ್ಬೇಕು ಅಂತೇಳಿದರೆ ಭಾಳ ಕಷ್ಟ ಕೂಡ ಆಗಿರ್ತದೆ. ಕೆಲವೊಬ್ಬರು ಸದುದ್ದೇಶದಿಂದ ದೇವರ ಮೇಲಿನ ಪ್ರೀತಿಯಿಂದ ಕೊಡುವಾಗ, ಇನ್ನು ಕೆಲವೊಬ್ಬರು ದುರುದ್ದೇಶದಿಂದ ಕೊಡುವವರು ಕೂಡ ಇರ್ತಾರೆ. ಪಾಸ್ಟ್ರನ್ನು ಹೇಗಾದರೂ ನನ್ನ ಒಂದು ಸೈಡಿಗೆ ಎಳೆದುಕೊಳ್ಬೇಕು, ಪಾಸ್ಟ್ರು ನಾನು ಹೇಳಿದ ಹಾಗೆ ಕೇಳಬೇಕು, ಸಭೆಯಲ್ಲಿ ನನಗೆ ಹೆಚ್ಚು ಸ್ಥಾನಮಾನ ಸಿಗಬೇಕು, ಈ ಉದ್ದೇಶದಿಂದ ಕೊಡುವವರು ಇದ್ದಾರೆ ಈ ಕಾಲದಲ್ಲಿ. ಆದರೆ ನಿಜವಾಗಿ ದೇವರಾತ್ಮನಿಂದ ನಡೆಸಲ್ಪಟ್ಟಂಥ ಪೇತ್ರ ಯೋಹಾನರಿಗೆ ಗೊತ್ತಾಯ್ತು ಈ ವಿಷಯ, ಇವನ ಉದ್ದೇಶ ಸರಿ ಇಲ್ಲ. ಇವನೇನು ಮಾಡ್ತಿದ್ದ? ಇವನು ಹಣ ಕೊಟ್ಕೊಂಡು ಈ ವರ ಒಂದು ವೇಳೆ ದೇವ್ರು ಕೊಟ್ಟಿದ್ರೆ, ದೇವ್ರು ಕೊಡಲ್ಲ, ಕೊಟ್ಟಿದ್ದರೆ ಸಿಕ್ಕಿದ್ರೆ ಅವನು ಹಣಕ್ಕೋಸ್ಕರ ಮಾರ್ತಿದ್ದ. ಅವನೇನು ಮಾಡ್ತಿದ್ದ? ಫೀಸ್ ಇಡ್ತಿದ್ದ. ಇಷ್ಟು ₹1,000 ಕೊಡಬೇಕು ಈ ಸೌಖ್ಯಕ್ಕೆ, ಹೌದು ಈ ಸೌಖ್ಯಕ್ಕೆ ಇಷ್ಟು ಸಾವಿರ, ಇನ್ನು ಈ ಗಿಫ್ಟಿಗೆ ಮತ್ತೆ ಭಾಳ ಕೊಡಬೇಕು, ಲಕ್ಷಾಂತರ. ಆದರೆ ಅಲ್ಲಿಗೆ ದೇವ್ರು ಖಂಡಿಸ್ತಾ ಇದ್ದಾರೆ. ಇನ್ನು ಇದೇ ಪೇತ್ರ ಯೋಹಾನರ ವಿಷಯಕ್ಕೆ ನಾವು ತಿರುಗಿ ಬರೋಣ. ಅವರು
ಆ ದೇವಾಲಯದಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಗೆ ಹೋಗುವಾಗ ಏನಾಗ್ತಾ ಇದೆ, ಅಲ್ಲಿ ಒಬ್ಬ ಹುಟ್ಟುಕುಂಟ ಕೂತ್ಕೊಂಡಿದ್ದ. ಅವನು ಎಂದು ನಡೆದವನಲ್ಲ, ಅವನ ತಾಯಿಯ ಉದರದಿಂದಲೇ ಕುಂಟನಾಗಿ ಹುಟ್ಟಿದಂಥ ವ್ಯಕ್ತಿ. ಅವನಿಗೆ ಸುಮಾರು 40 ವರ್ಷಕ್ಕಿಂತ ಜಾಸ್ತಿ ಪ್ರಾಯ ಇದ್ದಂಥ ವ್ಯಕ್ತಿ ಇದ್ದಿರಬೇಕು. ಈಗ ಅವನು ಭಿಕ್ಷೆ ಬೇಡ್ತಾ ಇದ್ದಾನೆ, ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ. ಇವರು ಬರುವಾಗ ಇವರು ಸಾಯಂಕಾಲ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯುವಂಥ ಪ್ರೇಯರಿಗೆ ಹೋಗ್ತಾ ಇದ್ರು ಅಂತ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದ್ದುಂಟು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ಪ್ರಾರಂಭದಿಂದ ಇರುವಂಥ ವಾಕ್ಯಗಳು. ಭಿಕ್ಷೆ ಕೊಡ್ರಿ ಎಂಬುದಾಗಿ ಬೇಡುವಾಗ ಪೇತ್ರ ಯೋಹಾನರಿಬ್ಬರು ನಿಂತ್ಕೊಂಡು ಅವನನ್ನು ದಿಟ್ಟಿಸಿ ನೋಡಿದರು ಅಂತ ದೇವರ ವಾಕ್ಯ ಹೇಳ್ತದೆ. ದಿಟ್ಟಿಸಿ ನೋಡಿದಾಗ ಇವನು ನೆನೆಸ್ಕೊಂಡ, ಏನೋ ನಮಗೆ ಜಾಸ್ತಿ ಸಿಗ್ಬೋದು, ಇವರು ಸ್ವಲ್ಪ ಒಳ್ಳೆ ಭಕ್ತರು ಅಂತ ಕಾಣಿಸ್ತದೆ. ಕೊಡೋರು, ಭಿಕ್ಷೆ ಕೊಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಪಾಕೆಟಿಂದ ತೆಗೆದು ಪಾತ್ರೆಗೆ ತಟ್ಟೆಗೆ ಬಿಸಾಡ್ಕೊಂಡು ಹೋಗ್ತಾರೆ. ಇವರೇನೋ ಸ್ವಲ್ಪ ಜಾಸ್ತಿ ಕೊಡುವಂಗೆ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಇವನು ವಿಚಾರ ಮಾಡಿರಬೇಕು. ಒಂದು ದಿಟ್ಟಿಸಿ ನೋಡಿ, ನಮ್ಮನ್ನು ದಿಟ್ಟಿಸಿ ನೋಡು ಅಂತ ಹೇಳ್ಕೊಂಡು ಅವನೊಂದು ಮಾತು ಹೇಳ್ತಾನೆ, ಬೆಳ್ಳಿ ಬಂಗಾರ ನಮ್ಮ ಕೈಯಲ್ಲಿಲ್ಲ, ಆದರೆ ನಮಗಿರುವಂಥದ್ದನ್ನು ನಿನಗೆ ಕೊಡ್ತೇವೆ ಅಂತ. ಏನು ಅದರ ಅರ್ಥ? ಭಾಳ ಜನ ಅಪೊಸ್ತಲರ ಕೈಯಲ್ಲಿ ಬೆಳ್ಳಿ ಇತ್ತು, ಬಂಗಾರ ಇತ್ತು, ಆ ರೀತಿ ನೆನೆಸ್ಕೊಳ್ಳೋರು ಇದ್ದಾರೆ. ಇನ್ನೇನು ಕೆಲವೊಬ್ಬರು ನೆನೆಸ್ಕೊಳ್ಳೋರು ಇದ್ದಾರೆ ಆಭರಣಗಳ ಬಗ್ಗೆ ಎಂಬುದಾಗಿ ಕೂಡ. ಅಲ್ಲಿ ಹೇಳಿರುವಂಥ ಮಾತು ಬೆಳ್ಳಿ ಬಂಗಾರದ ಒಡವೆಗಳಾಗಲಿ, ಆಭರಣಗಳಾಗಲಿ, ಅಥವಾ ಏನೋ ಅದರ ಪೀಸ್ಗಳನ್ನು ಕೈಲಿ ಇಟ್ಕೊಳ್ಳುವಂಥದ್ದಾಗಲಿ ಇದೇನೂ ಅಲ್ಲ. ದಾನ ಧರ್ಮ ಕೊಡಲಿಕ್ಕೆ ಬೆಳ್ಳಿ ಬಂಗಾರನ ಇಟ್ಕೊಳ್ತಿದ್ರು ಕೈಲೆತ್ತ, ಹಾಗೂ ಅಲ್ಲ. ಆ ಕಾಲದ ನಾಣ್ಯಗಳು, ಸರಳವಾದ ಅರ್ಥದಲ್ಲಿ ಆ ಕಾಲದಲ್ಲಿ ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯಗಳನ್ನು ಉಪಯೋಗಿಸ್ತಾ ಇದ್ರು. ಸ್ವಲ್ಪ ಈ ಕಾಲದಲ್ಲಿ ಒಳ್ಳೆ ಹೆಚ್ಚು ಫೇಸ್ ವ್ಯಾಲ್ಯೂ ಇರುವಂಥ ಕರೆನ್ಸಿಗಳು ಅಂತ ಹೇಳೋ ಥರ, ಆ ಕಾಲದಲ್ಲಿ ಹೆಚ್ಚು ಫೇಸ್ ವ್ಯಾಲ್ಯೂ ಇರುವಂಥದ್ದನ್ನು ಬಂಗಾರದ ನಾಣ್ಯಗಳು ಅಂತ, ಕಡಿಮೆ ಫೇಸ್ ವ್ಯಾಲ್ಯೂ ಇರುವಂಥ ನಾಣ್ಯಗಳನ್ನು, ಕರೆನ್ಸಿಗಳನ್ನು, ಮತ್ತು ಈ ಕಾಲದಲ್ಲಿ ನಾವು ನೋಡ್ತೇವೆ ನಾಣ್ಯಗಳನ್ನು ಕೂಡ ನೋಡ್ತೇವೆ, ಅಂಥದ್ದನ್ನು ಬೆಳ್ಳಿಯ ನಾಣ್ಯಗಳು ಎಂಬುದಾಗಿ ಮಾಡ್ತಾಯಿದ್ರು. ನೋಡಿ, ನಮ್ಮ ಭಾರತದಲ್ಲೂ ಕೂಡ ಈಗ ಕೆಲವೇ ವರ್ಷಗಳ ಹಿಂದೆ ಅಥವಾ ಕೆಲವು ದಶಕಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳ್ಳಿ ನಾಣ್ಯಗಳು ಇದ್ದವು. ನಮ್ಮ ದೇಶದಲ್ಲೂ ಕೂಡ ಬೆಳ್ಳಿ ನಾಣ್ಯಗಳಿದ್ದವು. ಬಂಗಾರದ ನಾಣ್ಯಗಳು ಅದಕ್ಕಿಂತಲೂ ಅನೇಕ ಶತಮಾನಗಳ ಹಿಂದೆ ಇತ್ತು. ಆದರೆ ಆ ಕಾಲದಲ್ಲಿ ಸರ್ವೇಸಾಮಾನ್ಯವಾಗಿ ಜಗತ್ತಿನಾದ್ಯಂತ ನಾಣ್ಯ ಎಂಬಂಥದ್ದು ಒಂದು, ಅಥವಾ ಕರೆನ್ಸಿ, ಆ ಕಾಲದಲ್ಲಿ ಪ್ರಿಂಟೆಡ್ ಕಾಗದದ ಮೇಲೆ ಪ್ರಿಂಟ್ ಮಾಡಿದಂಥ ಕರೆನ್ಸಿಗಳು ಇರಲಿಲ್ಲ. ಆಗ ಬಂಗಾರದ ನಾಣ್ಯ ಮೌಲ್ಯ ಕಡಿಮೆ ಇರುವಂಥದ್ದಾದರೆ, ಫೇಸ್ ವ್ಯಾಲ್ಯೂ ಕಡಿಮೆ ಇರುವಂಥದ್ದಾದರೆ ಬೆಳ್ಳಿ ನಾಣ್ಯಗಳನ್ನು, ಅದು ಗ್ರಾಮ್ ಅಥವಾ kg ಅಥವಾ ಇಷ್ಟು ತೂಕ ಅಂತ, ಇಷ್ಟು ತೂಕಕ್ಕೆ ಇಷ್ಟು ಮೌಲ್ಯ ಅಂತ ಇರ್ತಾಯಿತ್ತು. ಅವರ ಕೈಲಿರುವಂಥದ್ದು ಅದೇ ಬೆಳ್ಳಿ ನಾಣ್ಯ ಅಥವಾ ಬಂಗಾರದ ನಾಣ್ಯ. ಅದಕ್ಕೆ ಅವನು ಸರಳವಾಗಿ ಹೇಳ್ತಾ ಇದ್ದಾನೆ, ಬೆಳ್ಳಿ ಬಂಗಾರ ನನ್ನ ಕೈಯಲ್ಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ, ನನ್ನ ಕೈಲಿ ಹಣ ಇಲ್ಲ. ಇಬ್ಬರ ಕೈಲಿ ಏನೂ ಇರಲಿಲ್ಲ ಅವ್ರ ಕೈ. ಆ ಅನೇಕ ಭಕ್ತರುಗಳು ಮಾರಿ ತಂದಂಥ ಹಣವನ್ನು ಇವರ ಪಾದಗಳ ಬುಡದಲ್ಲಿ ಇಟ್ಟಿದ್ರೂ ಕೂಡ ಅವ್ರ ಕೈಲಿ ಏನೂ ಇರಲಿಲ್ಲ. ಅವರು ಅದನ್ನು ಸೇವೆಗೋಸ್ಕರನೇ ಉಪಯೋಗಿಸಿದ್ರು, ಮತ್ತು ಎಲ್ಲರ ಅವಶ್ಯಕತೆಗೋಸ್ಕರ ಅದನ್ನು ವಿಭಜಿಸಿ ಕೊಟ್ಟಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಕೊರತೆಯುಳ್ಳವರು ಯಾರೂ ಇರಲಿಲ್ಲ. ಯಾಕಂತ ಹೇಳಿದರೆ, ಇದ್ದವನು ಇಲ್ಲದವನ ಆ ಭಾರವನ್ನು ಹೊತ್ತುಕೊಳ್ತಾ ಇದ್ದ ಎಂಬುದಾಗಿ ನೋಡಿ. ಭಾಳ ಸರಳವಾಗಿ ಅವರು ಸಂಪಾದನೆಯನ್ನು ಲಕ್ಷ್ಯ ಇಟ್ಕೊಂಡಿರಲಿಲ್ಲ. ಅವರು ಹಣ ಸಂಪಾದನೆ ಮಾಡೋದು ಗುರಿಯಾಗಿಯೂ ಇಟ್ಕೊಂಡಿರಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಮಾಡಬೇಕಾಗಿದ್ದು ಇಷ್ಟೇ, ಹಣ ನಮ್ಮ ಗುರಿಯಾಗಿರಬಾರ್ದು, ಹಣ ಸಂಪಾದನೆ ನಮ್ಮ ಒಂದು ಉದ್ದೇಶವಾಗಿರಬಾರ್ದು. ಇವತ್ತು ಭಾಳ ಕಡೆ ನಾವು ನೋಡ್ತಾ ಇದ್ದೇವೆ, ಹಣದ ಬಗೆಗಿನ ಒಂದು ದರ್ಶನ ತುಂಬ ಬದಲಾಗಿದೆ, ಅಥವಾ ತಪ್ಪಾದಂಥ ಬೋಧನೆಗಳಿಗೆ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಹಣ ಬಂದರೆ ಅದು ದೇವರ ಸೇವೆಗೋಸ್ಕರ ಬಂದಿತ್ತು, ಅದು ನನ್ನದಲ್ಲ. ನನಗೆ ಬಹಳ ಪ್ರಸಿದ್ಧರಾದಂಥ ಒಬ್ಬ ದೇವರ ಸೇವಕರ ಬಗ್ಗೆ ನನಗೆ ಬರ್ತಾ ಉಂಟು. ನಿಮಗೆಲ್ಲ ಗೊತ್ತಿರುವಂಥವ್ರೆ, ಬಿಲ್ಲಿ ಗ್ರಹಮ್ ಇವ್ಯಾಂಜಲಿಸ್ಟಿಕ್ ಅಸೋಸಿಯೇಷನ್ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಪ್ರಾರಂಭಿಸಿದಂಥವ್ರು. ಅವರೇ ಅದರ ಮುಖ್ಯ ಸುವಾರ್ಥಿಕರು. ಕೋಟ್ಯಂತರ ರೂಪಾಯಿ ಆ ಸಂಸ್ಥೆಗೆ ಬರ್ತಾಯಿತ್ತು. ಕೋಟ್ಯಂತರ ರೂಪಾಯಿ ಡಾಲರ್ಗಳು ಆ ಸಂಸ್ಥೆಗೆ ಸೇವೆಗೋಸ್ಕರ ಬರ್ತಾಯಿತ್ತು. ಅವರು ಸ್ಥಾಪನೆ ಮಾಡಿದ ಸಂಸ್ಥೆ. ಆದರೆ ಅವರೇನು ಮಾಡಿದರು, 5 ಪೈಸೆ ಅದರಿಂದ ತೊಗೊಳ್ತಿರಲಿಲ್ಲ. ಅವರು ಸ್ಥಾಪನೆ ಮಾಡಿದ ಸಂಸ್ಥೆಯಿಂದ ಅವರು ಸಂಬಳ ತೊಗೊಳ್ತಾಯಿದ್ರು. ಸಂಬಳ ಅಂತ ಹೇಳಿದರೆ ಅವರ ಖರ್ಚಿಗೆ ಏನು ಬೇಕು ಅದನ್ನು ತೊಗೊಳ್ತಾಯಿದ್ರು. ಎಲ್ಲ ಪಕ್ಕ ಅಕೌಂಟನ್ನು ಇಟ್ಕೊಂಡು. ನೋಡಿ, ನಾವು ಏನಾಗಿರಬೇಕು ಅಂತ ಹೇಳಿದರೆ, ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ಈ ಕಾಲದಲ್ಲಿ ಭಾಳಷ್ಟು ಕಡೆ ನಾವು ಈ ರೀತಿಯಾಗಿ ಕಾಣೋದು ಕಡಿಮೆ ಆಗಿದೆ ಅಂತಲೇ ನಮಗೆ ಹೇಳಬೇಕಾಗ್ತದೆ. ಯಾಕಂತೇಳಿದರೆ ಬಹಳಷ್ಟು ಜನ ಹೀಗೂ ಕೂಡ ತಿಳ್ಕೊಂಡಿದ್ದಾರೆ. ಏನಂತೇಳಿದರೆ, ಈಗ ನೋಡಿ, ಆ ಕಾಲದಲ್ಲಿ ಬೆಳ್ಳಿ ಬಂಗಾರ ನನ್ನ ಕೈಯಲ್ಲಿಲ್ಲ ಅಂತ ಹೇಳಿದರೆ, ಈ ಕಾಲದಲ್ಲಿ ಬೆಳ್ಳಿ ಬಂಗಾರ ನನ್ನ ಹತ್ರ ಬೇಕಾದಷ್ಟು ಉಂಟು. ಅಂದರೆ ನಾನು ಆಭರಣ ವಿಷಯ ಮತ್ತು ಬೇರೆ ವಿಷಯ ಅಂತಲ್ಲ, ಶ್ರೀಮಂತ, ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, ಒಳ್ಳೆ ಶ್ರೀಮಂತನಿದ್ದೇನೆ. ಇನ್ನು
ನೀವು ಸಭೆಗೆ ಬಂದರೆ ಏನು ಸಿಗ್ತದೆ? ನಿಮಗೆ ಐಶ್ವರ್ಯ ಸಿಗ್ತದೆ. ನಿಮ್ಮ ಹಣಕಾಸಿನ ಕೊರತೆ ಕಷ್ಟಗಳೆಲ್ಲ ನೀಗಿ ನೀವು ಬಹಳ ಅಭಿವೃದ್ಧಿಯಾಗಿ ಶ್ರೀಮಂತರಾಗ್ತೀರಿ. ಇನ್ನು ದೇವರ ವರಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳಿಕ್ಕೆ ಆಗಲ್ಲ ಅಂತ ಅವರು ಕಲಿಸಿದರು. ಈ ಕಾಲದಲ್ಲಿ ಇಂಡೈರೆಕ್ಟಾಗಿ ದೇವರ ಸೇವೆಗೋಸ್ಕರ ಕಾಣಿಕೆ ಕೊಟ್ಟರೆ ನಿಮಗೆ ಬಹಳಷ್ಟು ಪಟ್ಟು ಅಥವಾ ಬಹಳ ಪಟ್ಟು ಹೆಚ್ಚಾಗಿ ದೇವರು ಕೊಡ್ತಾನೆ ಎಂಬುದಾಗಿ, ಅದು ಕೂಡ ಒಂದು ರೀತಿಯಲ್ಲಿ ಲಂಚ ಕೊಟ್ಟು ಶ್ರೀಮಂತನಾಗಲಿಕ್ಕೆ ಬಯಸುವಂಥ ಒಂದು ಅಡ್ಡದಾರಿ ಥರ ಎಂಬುದಾಗಿ ನೋಡ್ತೇವೆ. ದೇವರು ವಾಕ್ಯದಲ್ಲಿ ಹೇಳಿದ್ದುಂಟು, ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು, ಸೇವೆ ಕೊಟ್ಟಿದ್ದು ಯಾರು ಗೊತ್ತಾಗಬಾರ್ದು. ಸೇವೆ ಮಾಡಿರಿ, ಸೇವೆಗೋಸ್ಕರ ಕೊಡ್ರಿ, ಸೇವೆಯನ್ನು ಮಾಡಿರಿ, ನಿಜವಾದ ಪ್ರೀತಿಯಿಂದ ಮಾಡಿ. ನಿಮ್ಮ ಹಣವನ್ನು ದೇವರ ರಾಜ್ಯಕ್ಕೋಸ್ಕರ ವಿನಿಯೋಗಿಸಿರಿ. ದೇವರ ರಾಜ್ಯಕ್ಕೋಸ್ಕರ ನಿಮ್ಮ ಹಣವನ್ನು ಬಂಡವಾಳವಾಗಿ ಹೂಡಿರಿ. ಅದಕ್ಕೆ ನಿಮಗೆ ಡಿವಿಡೆಂಡ್ ಅಥವಾ ಅದಕ್ಕೆ ನಿಮಗೆ ಸರಿಯಾದ ಪ್ರತಿಫಲ ಪರಲೋಕದಲ್ಲಿ ಸಿಗ್ತದೆ. ನೀವು ಬಂಡವಾಳ ಶೇರ್ ಮಾರ್ಕೆಟಲ್ಲಿ ಹಣ ಹಾಕುವಂಥವ್ರನ್ನ ನೋಡ್ತೇವೆ. ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿದರೆ ಒಂದು ಶೇರಿಗೆ ಮೌಲ್ಯ ಹೆಚ್ಚಾಗ್ತದೆ, 2 ಡಿವಿಡೆಂಡ್ ಕೂಡ ಬರ್ತದೆ, ಲಾಭಾಂಶ ಎಂಬುದಾಗಿ, ಲಾಭ ಮತ್ತು ಲಾಭಾಂಶ, ಡಿವಿಡೆಂಡ್ ಎಂಬುದಾಗಿ. ಹಾಗೆಯೇ ನಾವು ದೇವರ ರಾಜ್ಯಕ್ಕೋಸ್ಕರ ನಾವು ತೊಡಗಿಸಿಕೊಳ್ಳುವಾಗ ನಮಗೆ ಲಾಭಾಂಶವೂ ಬರ್ತದೆ, ನಮ್ಮ ಆ ಹಾಕಿದಂಥ ಬಂಡವಾಳ ಕೂಡ ಎಷ್ಟೋ ಪಟ್ಟು ಹೆಚ್ಚಾಗ್ತದೆ. ಎಲ್ಲವೂ ಸೇರಿ ನಮಗೆ ಪರಲೋಕದಲ್ಲಿ ಪ್ರತಿಫಲ ಸಿಗ್ತದೆ. ನಮ್ಮ ಹಣದ ಬಗೆಗಿನ ದರ್ಶನ ಇದೇ ಆಗಿರಬೇಕು. ಏನಂತ ಹೇಳಿದರೆ, ಹಣವನ್ನು ನಾನು ಸೇವೆಗೋಸ್ಕರ ಉಪಯೋಗಿಸ್ತೇನೆ. 2, ಈ ಹಣದಿಂದ, ಈ ನಾಶವಾಗುವ ಹಣದಿಂದ ನಾನು ನಿತ್ಯ ಗ್ರಹಕ್ಕೆ ಅನೇಕರು ತಲುಪುವ ಹಾಗೆ ಮಾಡ್ತೇನೆ. ಮಾತ್ರವಲ್ಲ, ಈ ಲೋಕದಲ್ಲಿ ನನಗೆ ದೇವರು ಕೊಟ್ಟಂಥ ಆಯುಷ್ಕಾಲವನ್ನು ಹಣ ಸಂಪಾದನೆ ಮಾಡಿ, ಹಣ ಸಂಪಾದನೆ ಮಾಡುವುದಕ್ಕೇ ನನ್ನ ಜೀವಿತವನ್ನು ಪೂರ್ತಿಯಾಗಿ ತೊಡಗಿಸಿ, ಆ ಹಣವನ್ನು ಸಂಪಾದನೆ ಮಾಡಿ ಸೇವೆಗೆ ಕೊಡದೆ ಲಾಸ್ಟಿಗೆ ನಾನು ಆ್ಯಂಟಿ ಕ್ರೈಸ್ಟಿಯನ್ಗಾಗಿ ಬಿಟ್ಟು ಹೋಗ್ತೇನೆ. ಈ ರೀತಿಯಾದಂಥ ಒಂದು ದರ್ಶನ ನಮಗೆ ಇರಬಾರ್ದು. ಆದರೆ ಅನೇಕ ಕಡೆಯಲ್ಲಿ ಈ ರೀತಿಯಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಕೇಳಿದ್ದೇನೆ ಕೆಲವು ಕಡೆಗಳಲ್ಲಿ, ಕೇರಳದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ಇಡೀ ಇಂಡಿಯಾದ ಎಲ್ಲ ಬ್ಯಾಂಕುಗಳು ಬ್ರ್ಯಾಂಚ್ಗಳನ್ನು ಓಪನ್ ಮಾಡಿದ್ದಾರೆ ಎಂಬುದಾಗಿ. ಯಾಕಂತೇಳಿದರೆ ಅಲ್ಲಿಗೆ ಬರುವಂಥ ಹಣಕ್ಕೆ ಲೆಕ್ಕವೇ ಇಲ್ಲ. ಕೋಟ್ಯಂತರ ಹಣ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಬರ್ತದೆ. ಇದೇನು ಯಾರೋ ಇಲ್ಲಿ ಸ್ವಾರ್ಥ ಸೇವೆ ಮಾಡಿರಿ ಅಂತ ಕಳಿಸುವಂಥ ಹಣವಲ್ಲ. ಅಲ್ಲಿನವರು ಬಹಳಷ್ಟು ಜನರು ವಿಶ್ವಾಸಿಗಳು. ಅವರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಅಕೌಂಟ್ ಇದ್ದಾವೆ, NRI ಅಕೌಂಟ್ಗಳಿದ್ದಾವೆ. ಆ ಅಕೌಂಟಿಗೆ ಕೋಟ್ಯಂತರ ಹಣ ಬರ್ತದೆ, ವಿಡ್ರಾ ಮಾಡುವುದೇ ಇಲ್ಲ. ಈ ಹಣವನ್ನು ಬ್ಯಾಂಕಿನವ್ರು ಏನು ಮಾಡ್ತಾ ಇದ್ದಾರೆ, ಭಾರತದಾದ್ಯಂತ ಲೋನ್ ಕೊಡುವುದನ್ನು ಮಾಡ್ತಾ ಇದ್ದಾರೆ. ಬಂದು ಬೀಳ್ತಾ ಇದೆ, ಬಿಟ್ಟರೆ ವಿಡ್ರಾವಲ್ ಇಲ್ಲ. ಆದರೆ ಅವರೇ ಕೆಲವೊಮ್ಮೆ, ಎಲ್ಲರೂ ಅಂತಲ್ಲ, ಅವರೇ ಕೆಲವೊಮ್ಮೆ ಸೇವೆಗೋಸ್ಕರ ಕೊಡಲಿಕ್ಕೆ ಹಿಂಜರಿಯುವಂಥದ್ದನ್ನು ನೋಡ್ತೇವೆ. ಆದರೆ ನಮ್ಮ ವಿಷನ್ ಚೇಂಜ್ ಆಗಬೇಕು. ಹೊಸ ಒಡಂಬಡಿಕೆಯ ಪ್ರಾರಂಭದ ಕಾಲದಲ್ಲಿದ್ದಂಥ ಆ ಒಂದು ವಿಷನಿಗೆ ನಾವು ಮರಳಿ ಬರಬೇಕು. ಆಗ ಕೊರತೆ ಪಡುವವರು ಇರಲ್ಲ, ಆಲೆ ಇಲ್ಲದಂಥ ಸೇವಕರು ಇರಲ್ಲ, ಆರಾಧನೆಗೆ ಸೌಕರ್ಯಗಳು ಇಲ್ಲದಂಥ ಸೇವಕರು ಇರಲ್ಲ, ಹಾಗೆ ಬೈಬಲ್ ಇಲ್ಲದಂಥವರು ಇರಲ್ಲ. ಎಲ್ಲರಿಗೆ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡುವುದಕ್ಕೆ ಬೇಕಾದಷ್ಟನ್ನು ಕೊಟ್ಟಿದ್ದಾರೆ. ಆದರೆ ವಿನಿಯೋಗಿಸುವಂಥದ್ದು ಈ ಕಾಲದಲ್ಲಿ ಕಡಿಮೆ. ಆ ಕಾಲದಲ್ಲಿ ಅದನ್ನು ಸದ್ಬಳಕೆ ಮಾಡ್ತಾಯಿದ್ರು, ಈ ಕಾಲದಲ್ಲಿ ಸದ್ಬಳಕೆ ಕಡಿಮೆ ಅಂತ ಹೇಳಲಿಕ್ಕೆ ಆಗ್ತಾ ಉಂಟು. ಖಂಡಿತ ಪಾಸ್ಟೆ, ನಿಜವಾಗಿಯೂ ಇವತ್ತು ಹಣ ಉಳ್ಳವರು, ಹಣ ಇಲ್ಲದವರು ಸಭೆಯೊಳಗಿದ್ದಾರೆ. ಹಣ ಉಳ್ಳವರು ನಾವು ನೋಡಿಕೊಳ್ಳೋಣ, ಆದ್ವಿ ಸಭೆಯಲ್ಲಿದ್ದ ಹಾಗೆ ನಾವು ಅವರ ಭಾರವನ್ನು ಹೊತ್ತಿಕೊಳ್ಳೋಣ. ಅನೇಕ ಸಂಚಿಕೆಯಲ್ಲಿ ಇದರ ವಿಷಯವಾಗಿ ನಾವು ಕೇಳಿದೆವು. ನಾವು ಅವರ ಭಾರವನ್ನು ಹೊತ್ತುಕೊಳ್ಬೇಕೆಂಬುದಾಗಿ. ಮಾತ್ರವಲ್ಲ, ನೀವು ಹಣ ಉಳ್ಳವರು, ಶ್ರೀಮಂತರಾಗಿರುವವರು, ದೇವರ ರಾಜ್ಯಕ್ಕಾಗಿ, ಸುವಾರ್ತೆಗಾಗಿ ನಾವು ನಮ್ಮನ್ನು ಹಣವನ್ನು ವ್ಯಯ ಮಾಡೋಣ. ಕರ್ತನ ಬರೋಣ ಸಮೀಪವಾಗಿದೆ. ನಾವೆಂದೂ ಕೈ ಬಿಡಲ್ಪಡಬಾರದು. ಯಾಕಂದರೆ ಸತ್ಯವನ್ನು ತಿಳ್ಕೊಂಡ ನಾವುಗಳು ಕೈ ಬಿಟ್ಟರೆ ಅಂಥ ದುರಾವಸ್ಥೆ ಮತ್ತೊಂದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಹ ನಾವು ಹೇಳಬೇಕಾಗಿರ್ತದೆ ಪ್ರಿಯರೇ. ಆದ್ದರಿಂದ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು. ಆದ್ದರಿಂದ ಈ ಲೋಕದ ಐಶ್ವರ್ಯದ ಮೇಲೆ ಮನಸ್ಸಿಡದೆ ಪರಲೋಕದ ಒಂದು ದೃಷ್ಟಿಕೋನವುಳ್ಳವರಾಗಿ ನಾವು ಮುಂದೆ ಹೋಗೋಣ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ಈ ಒಂದು ಚರ್ಚೆಯಲ್ಲಿ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಆಶ್ರಯ ಟಿವಿಯಲ್ಲಿ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ. ಆಶ್ರಯ ಟಿವಿ ವಂದನೆಗಳು.